ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಮದುವೆ ಅನ್ನೋದು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಒಬ್ಬರನ್ನೊಬ್ಬರನ್ನ ಅರಿತು ಸುಖಿ ಜೀವನ ನಡೆಸಲು ಸಮಾಜ ಕಟ್ಟಿಕೊಟ್ಟಂತಹ ಒಂದು ಸುಂದರ ವ್ಯವಸ್ಥೆಯೇ ಈ ಕಲ್ಯಾಣ. ಈ ಹಿಂದೆ ಪತಿ ಪತ್ನಿಯರ ವಿವಾಹವನ್ನ ಕೊನೆಗೊಳಿಸುವ ಮಾರ್ಗ ಯಾವುದು ಅಂತ ಹಿರಿಯರನ್ನ ಕೇಳಿದ್ರೆ ಅದು ಬರೀ ಒಬ್ಬ ಸಂಗಾತಿಯ ಮರಣದಿಂದ ಮಾತ್ರ ಅಂತಿದ್ರು. ಆದ್ರೆ ಆ ಪ್ರಶ್ನೆಯನ್ನ ಈಗಿನ ಜನರಿಗೆ ಕೇಳಿದ್ರೆ 108 ಕಾರಣಗಳು ಸಿಗ್ತವೆ. ಗಂಡ ಕುರುಕುರೆ ಕೊಡಿಸ್ತಿಲ್ಲ, ಚಪ್ಪಲಿ ಕೊಡಿಸ್ತಿಲ್ಲ, ಹೆಂಡತಿ ದಪ್ಪ ಆಗ್ತಿದ್ದಾಳೆ, ಮೇಕಪ್ ಜಾಸ್ತಿ ಮಾಡಿಕೊಂಡು ಪರಪುರುಷರನ್ನ ನೋಡಿದ್ಲು, ಹೀಗೆ ನೂರಾರು ಕಾರಣಗಳಿಗೆ ವಿಚ್ಛೇದನಗಳು ನಡೆಯುತ್ತವೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಗಂಡ ಹೆಂಡತಿ ಸೋಡಾ ಚೀಟಿ ಕೊಡ್ತಾರೆ. ಸಿಲ್ಲಿ ರೀಸನ್ಗಳಿಂದ ಮದುವೆ ಅನ್ನೋ ಪವಿತ್ರ ಬಾಂಧವ್ಯಕ್ಕೆ ಎಳ್ಳು ನೀರು ಬಿಡ್ತಾರೆ. ಹೌದು, ವಿಚ್ಛೇದನ ಈ ಪದ ಪ್ರಸ್ತುತ ಪೀಳಿಗೆಯವರಿಗೆ ಹೊಸದೇನಲ್ಲ, ಕಾಮನ್ ಆಗೋಗ್ಬಿಟ್ಟಿದೆ. ಪತಿ ಸತಿಯ ನಡುವೆ ಯಾವುದೇ ತರಹದ ಹೊಂದಾಣಿಕೆ ಕೊರತೆಯಾದ್ರೂ ಮುಲ್ಲಾಜು ನೋಡದೆ ಡಿವೋರ್ಸ್ ಅನ್ನ ತೆಗೆದುಕೊಳ್ತಾರೆ. ಕಾನೂನಾತ್ಮಕವಾಗಿ ದೂರವೇನೋ ಆಗ್ತಾರೆ. ಆದ್ರೆ ದಾಂಪತ್ಯದಲ್ಲಿ ಎಲ್ಲವೂ ಸರಿ ಇದ್ದಾಗ ಡಿಪೆಂಡ್ ಆಗಿದ್ದಂತಹ ಗಂಡನ ಬಳಿಯೇ ಜೀವನಾಂಶಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇಂತಿಷ್ಟು ಹಣ ಬೇಕು ಅಂತ ಕೋರ್ಟ್ ಬಳಿಯೇ ಮೊರೆ ಹೋಗ್ತಾರೆ. ಇಂತಹ ಹಲವಾರು ಪ್ರಕರಣಗಳು ದಿನನಿತ್ಯದ ಜೀವನದಲ್ಲಿ ನೋಡಿದ್ದೇವೆ. ಆದ್ರೆ ಇಲ್ಲೊಂದು ಪ್ರಕರಣದಲ್ಲಿ ದೆಹಲಿ ಕೋರ್ಟ್ ಮಹತ್ವದ ತೀರ್ಪೊಂದನ್ನ ನೀಡಿದೆ. ಅರ್ಜಿದಾರ ಮಹಿಳೆಯೊಬ್ಬರು 2019 ಡಿಸೆಂಬರ್ನಲ್ಲಿ ಮದುವೆಯಾಗಿದ್ರು. ನಂತರ ದಂಪತಿ ಸಿಂಗಪುರಕ್ಕೆ ತೆರಳಿದ್ರು. ಆದರೆ ಪತಿ ಮತ್ತು ಆತನ ಕುಟುಂಬದವರು ಹಿಂಸೆ ಕೊಟ್ಟ ಕಾರಣಕ್ಕೆ ತಾನು 2021 ಫೆಬ್ರವರಿಯಲ್ಲಿ ಭಾರತಕ್ಕೆ ಮರಳಬೇಕಾಯಿತು ಅಂತ ಮಹಿಳೆ ಆರೋಪಿಸಿದ್ರು. ಭಾರತಕ್ಕೆ ಮರಳಲು ತಾನು ತನ್ನ ಚಿನ್ನಾಭರಣ ಮಾರಬೇಕಾಯಿತು ಅಂತ ಸ್ವತಃ ಮಹಿಳೆಯೇ ಹೇಳಿಕೊಂಡಿದ್ರು. 2021ರಲ್ಲಿ ಅವರು ಪತಿಯಿಂದ ಜೀವನಾಂಶವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಈ ಅರ್ಜಿಯನ್ನ ವಿಚಾರಣಾ ನ್ಯಾಯಾಲಯ ತಿರಸ್ಕರಿಸಿದೆ. ಎಷ್ಟು ದಿನ ಮದುವೆಯಾಗಿ ಸಂಸಾರ ಮಾಡಿಕೊಂಡರ ಸಲುವಾಗಿ, ಅವರ ಮೇಂಟೆನೆನ್ಸ್ ಸಲುವಾಗಿ ಆಕೆಗೆ ಇಂತಿಷ್ಟು ಹಣ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ನಾವು ಯೋಚಿಸಬಹುದು. ಆದ್ರೆ ಕಾನೂನಿನ ಲೆಕ್ಕಾಚಾರವೇ ಬೇರೆಯದ್ದೇ ಆಗಿದೆ. ತಾನು ನಿರುದ್ಯೋಗಿ, ತನಗೆ ಸ್ವತಂತ್ರವಾದ ಆದಾಯದ ಮೂಲ ಇಲ್ಲ, ಆದರೆ ಪತಿಯು ಚೆನ್ನಾಗಿ ಸಂಪಾದಿಸುತ್ತಿದ್ದಾರೆ. ಹೀಗಿರುವಾಗ ಅರ್ಜಿಯನ್ನ ತಿರಸ್ಕರಿಸಿದ ವಿಚಾರಣಾ ನ್ಯಾಯಾಲಯದ ಕ್ರಮವು ಸರಿ ಇಲ್ಲ ಅಂತ ಹೇಳಿ ಮಹಿಳೆ ವಾದಿಸಿದ್ದಾರೆ. ಮಹಿಳೆಯು ಉನ್ನತ ಶಿಕ್ಷಣವನ್ನ ಪಡೆದಿದ್ದಾರೆ, ಅವರು ಹಣ ಸಂಪಾದಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಎಂದು ಪತಿಯ ಕಡೆಯ ಲಾಯರ್ ವಾದಿಸಿದ್ರು. ಇದನ್ನ ಅರಿತು ಕೋರ್ಟ್ ಒಂದು ನಿರ್ಧಾರಕ್ಕೆ ಬಂದಿದೆ. ಯಾರೇ ಆಗ್ಲಿ ಕೆಲಸ ಮಾಡದೆ ಸುಮ್ಮನೆ ಕುಳಿತುಕೊಳ್ಳೋದನ್ನ ಕಾನೂನು ಉತ್ತೇಜಿಸೋದಿಲ್ಲ. ಸಂಪಾದನೆ ಮಾಡುವ ಸಾಮರ್ಥ್ಯ ಇರುವ ಮಹಿಳೆಯರು ಪತಿಯಿಂದ ಮಧ್ಯಂತರ ಜೀವನಾಂಶ ಕೇಳಬಾರದು ಎಂದು ದೆಹಲಿ ಹೈಕೋರ್ಟ್ ಹೇಳಿದೆ. ನ್ಯಾಯಾಧೀಶರ ಪ್ರಕಾರ ಅಪರಾಧ ದಂಡ ಪ್ರಕ್ರಿಯೆ ಸಂಹಿತೆಯು ಸಿಆರ್ಪಿಸಿ ಸೆಕ್ಷನ್ 125 ಸಂಗಾತಿಗಳ ನಡುವೆ ಸಮಾನತೆಯನ್ನ ಕಾಯ್ದುಕೊಳ್ಳುವ ಹಾಗೂ ಪತ್ನಿಯರಿಗೆ, ಮಕ್ಕಳಿಗೆ ಮತ್ತು ಪಾಲಕರಿಗೆ ರಕ್ಷಣೆ ಒದಗಿಸುವ ಉದ್ದೇಶವನ್ನ ಹೊಂದಿದೆ. ಇದು ಸುಮ್ಮನೆ ಕುಳಿತುಕೊಳ್ಳೋದನ್ನ ಉತ್ತೇಜಿಸುವುದಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಚಂದ್ರಧರಿ ಸಿಂಗ್ ಅವರು ಮಾರ್ಚ್ 19ರಂದು ನೀಡಿದ ಆದೇಶದಲ್ಲಿ ಹೇಳಿದ್ದಾರೆ. ತನ್ನಿಂದ ಬೇರೆಯಾಗಿರುವ ಪತಿಯಿಂದ ಮಧ್ಯಂತರ ಜೀವನಾಂಶ ಕೊಡಿಸಬೇಕು ಎಂಬ ಕೋರಿಕೆಯನ್ನ ತಿರಸ್ಕರಿಸಿದ ವಿಚಾರಣಾ ನ್ಯಾಯಾಲಯದ ಕ್ರಮವನ್ನ ಪ್ರಶ್ನಿಸಿ ಮಹಿಳೆ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಈಗ ಹೈಕೋರ್ಟ್ ಕೂಡ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಸುಶಿಕ್ಷಿತಳಾದ ಹಾಗೂ ಲಾಭ ತಂದುಕೊಡುವ ವೃತ್ತಿಯಲ್ಲಿ ಅನುಭವ ಹೊಂದಿರುವ ಮಹಿಳೆಯು ಪತಿಯಿಂದ ಜೀವನಾಂಶ ಪಡೆಯುವ ಉದ್ದೇಶದಿಂದ ಸುಮ್ಮನೆ ಕುಳಿತಿರಬಾರದು. ಹೀಗಾಗಿ ಈ ಪ್ರಕರಣದಲ್ಲಿ ಮಧ್ಯಂತರ ಜೀವನಾಂಶಕ್ಕೆ ಉತ್ತೇಜನವನ್ನ ನೀಡ್ತಾ ಇಲ್ಲ. ಅರ್ಜಿದಾರ ಮಹಿಳೆಯು ಸಂಪಾದಿಸುವ ಮತ್ತು ತಾನು ಪಡೆದಿರುವ ಶಿಕ್ಷಣವನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳುವ ಸಾಮರ್ಥ್ಯ ಹೊಂದಿರೋದು ಈ ನ್ಯಾಯಾಲಯಕ್ಕೆ ಗೋಚರಿಸುತ್ತದೆ ಅಂತ ಹೇಳಿ ನ್ಯಾಯಮೂರ್ತಿ ಸಿಂಗ್ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ. ಪ್ರಾಚೀನ ಕಾಲದಲ್ಲಿ ವಿಚ್ಛೇದನದ ಪರಿಕಲ್ಪನೆ ಎಲ್ಲರಿಗೂ ತಿಳಿದಿರಲಿಲ್ಲ. ಜನರು ಮದುವೆಯನ್ನ ಪವಿತ್ರ ಪರಿಕಲ್ಪನೆ ಅಂತ ಹೇಳಿ ಪರಿಗಣಿಸ್ತಾ ಇದ್ರು. ಆದರೆ ಕಾಲ ಬದಲಾಗಿದೆ. ಈವರೆಗೂ ಭಾರತದಲ್ಲಿ ಸುಮಾರು 1.3 ಮಿಲಿಯನ್ ಜನರು ಕಾನೂನುಬದ್ಧವಾಗಿ ವಿಚ್ಛೇದನವನ್ನ ಪಡೆದಿದ್ದಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಕೋರ್ಟ್ ವ್ಯಾಪ್ತಿಗೆ ಬರದೆ ಅನಧಿಕೃತವಾಗಿ ಹೆಂಡತಿಯನ್ನ ತ್ಯಜಿಸಿದ ಸಂಖ್ಯೆಯು ಗಣನೀಯವಾಗಿರಬಹುದು. ಭಾರತದಲ್ಲಿ ವಿಚ್ಛೇದನದ ಪ್ರಮಾಣ ಇತ್ತೀಚೆಗೆ ಹೆಚ್ಚಳ ಕಂಡಿದೆ. 2005ರಲ್ಲಿ ಇದು 0.6%ರಷ್ಟಿದ್ರೆ 2019ರಲ್ಲಿ 1.1% ಏರಿಕೆಯಾಗಿದೆ. ಇನ್ನು ನಗರ ಪ್ರದೇಶದಿಂದಲೇ ಹೆಚ್ಚು ವಿಚ್ಛೇದನದ ಪ್ರಕರಣಗಳು ಕಂಡು ಬರ್ತಿವೆ. ಇದರರ್ಥ ಜನರು ತಮ್ಮ ಹಕ್ಕುಗಳ ಬಗ್ಗೆ, ಕಾನೂನಿನ ಬಗ್ಗೆ ತಿಳಿದಿರ್ತಾರೆ. ಹೆಚ್ಚುತ್ತಿರುವ ವಿಚ್ಛೇದನದ ಪ್ರಮಾಣಕ್ಕೆ ಕಾರಣಗಳನ್ನ ನೋಡ್ತಾ ಹೋದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ,
ದೈಹಿಕ ಮತ್ತು ಮಾನಸಿಕ ಕಿರುಕುಳ, ಹೆಣ್ಣು ಮಕ್ಕಳಿಗೂ ಪುರುಷರಷ್ಟೇ ದುಡಿಯುವ ಸಾಮರ್ಥ್ಯ ಇರೋದು, ಸಂಬಂಧದ ಮಧ್ಯೆ ಪ್ರತಿಷ್ಠೆಯ ಪ್ರಶ್ನೆ ಬರೋದು, ಮಾದಕ ವಸ್ತುಗಳ ವ್ಯಸನ, ಹೊಂದಾಣಿಕೆಯ ಕೊರತೆ ಇವು ಪ್ರಮುಖ ಕಾರಣಗಳು ಅಂತ ಹೈಕೋರ್ಟ್ನ ಲಾಯರ್ ಆದಂತಹ ರಾಜಲಕ್ಷ್ಮಿ ಅಂಕಲಗಿ ಅವರು ಹೇಳ್ತಾರೆ. ಅವರ ಪ್ರಕಾರ ಹೈಕೋರ್ಟ್ ನೀಡಿದ ಈ ತೀರ್ಪು ಸಾರ್ವತ್ರಿಕವಾಗಿ ಅಪ್ಲೈ ಆಗೋದಿಲ್ಲ. ಪತ್ನಿಯ ದುಡಿಯುವ ಸಾಮರ್ಥ್ಯದ ಹೊರತಾಗಿಯೂ ಆಯಾ ಸಂದರ್ಭಗಳಲ್ಲಿ ಈ ತೀರ್ಪು ವ್ಯತ್ಯಾಸ ಆಗಬಹುದು. ಪ್ರೀತಿ, ವಿಶ್ವಾಸ, ಹಂಚಿಕೆ, ಗೌರವ, ಬದ್ಧತೆ, ಸಮಯ, ಗಮನ, ಇಚ್ಛೆ, ಪಾಲುದಾರಿಕೆ ಹೀಗೆ ಹಲವು ವಿಚಾರಗಳಲ್ಲಿ ವ್ಯತ್ಯಾಸವಾದಾಗ ಅನೇಕ ಸಂಘರ್ಷಗಳಿಂದಾಗಿ ಗಂಡ ಹೆಂಡಿರ ವಿಚ್ಛೇದನ ಅನ್ನೋದು ಜಾಸ್ತಿ ಆಗುತ್ತೆ. ಆದರೆ ಈಗ ದೆಹಲಿ ಹೈಕೋರ್ಟ್ ನೀಡಿರುವ ಜೀವನಾಂಶ ಕುರಿತ ತೀರ್ಪು ಈ ನಿಟ್ಟಿನಲ್ಲಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಲಿದೆ ಅನ್ನೋದು ನಿಶ್ಚಿತ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.